ನಾನಿವಾಗ ತೋಟಕ್ಕೆ ಹೋಗ್ತಾಯಿದ್ದೀನಿ. ಸ್ವಲ್ಪ ಆರೆಂಜ್ ಆಗಿದೆ, ನೋಡೋಣ, ಸ್ವಲ್ಪ ಕಿತ್ಕೊಬರೋಣ. ನಮ್ಮ ತೋಟದಲ್ಲಂತೂ ಮಳೆಗಾಲದಲ್ಲೇ ಆರೆಂಜ್ ಆಗೋದು. ಶೀತ ಆಗುತ್ತೆ ಅಂತ ಭಯ, ಆದ್ರೇನು ಶೀತ ಆಗುತ್ತೆ ಅಂತೇನು ಬಿಡೋದಿಲ್ಲ. ಗಾಂಧಾರಿ ಮೆಣಸು ಉಪ್ಪು ಹಾಕಿ ಚೆಂದ ತಿಂತೀವಿ. ಕಾಫಿ ತೋಟ ಪರವಾಗಿಲ್ಲ. ಇಲ್ಲಿ ನೋಡಿ, ರೋಬೆಸ್ಟ್ ಇದೆ, ಮಳೆ ಅಣ್ತಾ ಇದೆ ಸ್ವಲ್ಪ ಸ್ವಲ್ಪ. ಬಾಳೆ ಬಿಟ್ಟಿದೆ, ಮರ ಬಾಳೆ ಇನ್ನೂ ಬೆಳೆದಿಲ್ಲ. ತಾನೇ ಕಚ್ಚಡ ಮಾಡಿಸಿದ್ವಿ, ರೋಡ್ ಮಾತ್ರ ಮಾಡಿದ್ದು. ಮಳೆಗಾಲದಲ್ಲಂತೂ ಹೆವಿ ಕಾಡು ಬರುತ್ತೆ ನೋಡಿ, ಎಷ್ಟು ಬಂದಿದೆ, ತುಂಬ ಬಂದಿದೆ. ಮಳೆಗಾಲದಲ್ಲಿ ಹೋಗೋಕ್ಕೂ ಭಯನೇ ತೋಟಕ್ಕೆ, ಜಿಗಣೆ ಇರುತ್ತೆ. ಏನು ಮಾಡೋದು, ಆರೆಂಜ್ ಕೀಳೋಣ ಅಂತ ಬಂದೆ, ನೋಡೋಣ. ಹಾಗೆಯೇ ಹೂವು, ಪೆಪ್ಪರ್ ಬಳ್ಳಿ ಮುಂದಿನ ವರ್ಷಕ್ಕೆ ಆಗುತ್ತೆ. ಆಗಿಲ್ಲ, ಇನ್ನೂ ಇದಾಗ್ತಾಯಿದೆ ಅಷ್ಟೇ. ಇದೆ ಪೆಪ್ಪರ್ ಬಳ್ಳಿ ನೋಡಿ, ಆರೆಂಜ್ ತುಂಬ ಆಗಿದೆ. ಈಗ ಕೀಳಕ್ಕೆ ಹೋಗ್ತೀನಿ, ಕಿತ್ತಾದ್ಮೇಲೆ ತೋರಿಸ್ತೀನಿ. ಒಂದು ಕಾಡಣಬೆ ಆಗಿದೆ ನೋಡಿ, ಕಾಡಣಬೆ ಇದು. ಆರೆಂಜ್ ಕೀಳಕ್ಕೆ ಹೋಗಿ ಎಳೆದೆಲ್ಲ ಬಿತ್ತು, ಪುಟ್ಟ ಪುಟ್ಟದೆಲ್ಲ ಬಿತ್ತು. ಹಾಂ, ಆರೆಂಜ್ ಕೀಳ್ತಾ ಇದ್ದೀವಿ ನೋಡಿ, ಬೀಳ್ತಾ ಇದೆ. ಸುಮಾರಾಗಿದೆ, ಆದರೆ ಸುಮಾರಾಗಿದೆ. ಕಾಣ್ತಾ ಇದೆಯಾ? ಮಳೆಗಾಲ ಅಲ್ವಾ, ಕತ್ಲೆ ಮೋಡೆಲ್ಲ ಇದಾಗಿದೆ, ಆರೆಂಜ್ ಕಾಣ್ತಾ ಇಲ್ಲ, ಬೀಳ್ತಾ ಇದೆ ನೋಡಿ. ಕಾಣ್ತಾ ಇದೆಯಾ? ಮಳೆ ಬಂತು. ಹಾಂ, ಬುರ್ಣ ಮಳೆ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ತೋಟಕ್ಕೆ ಹೋದೆ. ಏನು ಮಾಡೋದು, ಜೋರು ಮಳೆ ಬಂತು, ಬರೋತ್ತಿಗೆ ಫುಲ್ಲು ಒದ್ದೆ. ಇಷ್ಟು ಆರೆಂಜ್ ಸಿಕ್ಕಿದೆ ನೋಡಿ ಗೈಸ್, ತುಂಬ ಸಿಕ್ಕಿದೆ. ತುಂಬ ಸ್ವೀಟ್ ಏನಿಲ್ಲ, ಸ್ವಲ್ಪ ಹುಳಿ ಇದೆ. ಎಷ್ಟು ಪಪ್ಪಾಯ ಸಿಕ್ಕಿದೆ. ಇನ್ನು ಮಳೆ ಬಿದ್ದು ಹಾಳಾಗುತ್ತೆ ಅಂತ ಸ್ವಲ್ಪ ಕುಯ್ದೆ. ಇದು ನಮ್ಮ ತೋಟದಲ್ಲ, ಪಾಪ ಪಕ್ಕದ ತೋಟವರು ತಂದುಕೊಟ್ರು. ನಮ್ಮ ತೋಟದಲ್ಲೂ ಆಗಿತ್ತು, ಎಲ್ಲ ಗಿಳಿ ತಿಂದಿದೆ, ಅಷ್ಟು ಚೆನ್ನಾಗಿಲ್ಲ. ಇದು ತುಂಬ ಸ್ವೀಟ್ ಇದೆ. ಇದು ನಮ್ಮಲ್ಲಿ ಆಗಿದೆ ಪಪ್ಪಾಯಿ. ಹಾಗೆ ಸ್ವಲ್ಪ ಗಾಂಧಾರಿ ಮೆಣಸು ಕಿತ್ಕೊಬಂದೆ, ಸ್ವಲ್ಪ ಗಿಣಿಕೆ ಸೊಪ್ಪು, ಆರೆಂಜಿಗೆ ಗಾಂಧಾರಿ ಮೆಣಸು ಉಪ್ಪು ಹಾಕಿ ತಿಂದರೆ ಭಾರಿ ಚೆನ್ನಾಗಿರುತ್ತೆ. ಇದು ಅರೇಬಿಕಾ, ಪರವಾಗಿಲ್ಲ. ಈ ಸಲ ತುಂಬ ಚೆನ್ನಾಗಿ ಬಂದಿದೆ ಫಸಲು ನೋಡಿ, ಎಷ್ಟು ಚೆನ್ನಾಗಿದೆ. ಗ್ರೀನರಿ ತುಂಬ ಚೆನ್ನಾಗಿ ಬಿಟ್ಟಿದೆ ನೋಡಿ. ಇದು ನವಂಬರ್ ಡಿಸೆಂಬರಲ್ಲಿ ಹಣ್ಣಾಗುತ್ತೆ ನೋಡಿ.